ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ಒಂದು ಕಣಿವೆ ಮೇಲೆ ನಾವು ಡಿಸ್ಕಷನ್ ಮಾಡೋಣ. ಈ ಕಣಿವೆ ಬರೋದು ಕಾಶ್ಮೀರದಲ್ಲಿ. ಕಾಶ್ಮೀರ ಅಂದರೆ ಆಲ್ರೆಡಿ ನಿಮಗೆ ಗೊತ್ತು, ಇಟ್ ಈಸ್ ಎ ಟೂರಿಸ್ಟ್ ಪ್ಲೇಸ್. ಒಳ್ಳೆ ವಾತಾವರಣ, ಒಂದು ಪ್ರಕೃತಿ ವೈಭವ ನಾವು ನೋಡ್ತೀವಿ. ಆ ಕಾಶ್ಮೀರದಲ್ಲಿ ಒಂದು ಪಹಲ್ಗಮ್ ಅಂತ ಒಂದು ಕಣಿವೆ ಇದೆ. ಕಣಿವೆ ಮೀನ್ಸ್ ವ್ಯಾಲೀಸ್. ಇದನ್ನು ಭೂಮಿಯ ಮೇಲಿನ ಸ್ವರ್ಗ ಅಂತಲೂ ಕರೀತಾರೆ. ಮತ್ತು ಇಲ್ಲಿ ನಾವು ಪ್ರಕೃತಿ ಸೌಂದರ್ಯ ನೋಡ್ಬೋದು, ಮತ್ತು ಒಂದು ಶಾಂತ ವಾತಾವರಣನ ನಾವು ಎಂಜಾಯ್ ಮಾಡ್ಬೋದು. ಮತ್ತು ಈ ಪಹಲ್ಗಾಮ್ ಪ್ರದೇಶಕ್ಕೆ ಏನಕ್ಕೆ ಭೇಟಿ ನೀಡ್ತಾರೆ ಅಂದರೆ, ಅಲ್ಲಿ 20 ಅತ್ಯುತ್ತಮ ಪ್ರವಾಸಿ ಸ್ಥಳಗಳಿವೆ. ಪಹಲ್ಗಾಮ್ ಪ್ರದೇಶದಲ್ಲಿ ನಾವು 20 ಪ್ರವಾಸಿ ಸ್ಥಳಗಳನ್ನ ನಾವು ನೋಡ್ಬೋದು. ಅದರಲ್ಲಿ ಮೊದಲನೇದು ನಾವು ಬೇತಾಬ್ ಕಣಿವೆ ಅಂತ ನೋಡ್ತೀವಿ, ಮತ್ತು ಆರು ಕಣಿವೆ ಅಂತ ನೋಡ್ತೀವಿ. ಈ ಬೇತಾಬು, ಆರು ಕಣಿವೆ ಅನ್ನೋದು ಅಮರನಾಥ್ ಯಾತ್ರೆಗೆ ಹೋಗ್ಬೇಕಾದ್ರೆ ನಮಗೆ ಮಾರ್ಗ ಮಧ್ಯೆ ಸಿಕ್ಕುತ್ತೆ. ಇಲ್ಲಿ ನಾವು ಪ್ರಕೃತಿ ನಡಿಗೆಗಳು ಮತ್ತು ಚಾರಣ, ಕುದುರೆ ಸವಾರಿ, ಫೋಟೋಗ್ರಫಿ ಇಂಥದನ್ನು ನಾವು ಮಾಡ್ಬೋದು. ನೆಕ್ಸ್ಟು ಚಂದನ್ವಾರಿ ಅಂತ ಪ್ರದೇಶ ಇದೆ. ಇದು ಅಷ್ಟೇ, ಅಮರನಾಥ್ಗೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಹೋಗಬೇಕಾದ್ರೆ ಸಿಕ್ಕತ್ತೆ. ಇದು ಪ್ರವಾಸಿಗಳನ್ನ ಮತ್ತು ಯಾತ್ರಿಗಳನ್ನ ಆಕರ್ಷಣೆ ಮಾಡುತ್ತೆ. ಮತ್ತು ಇದರಲ್ಲಿ ಹಿಮ ಸೇತುವೆಗಳು ಇದೆ. ಆ ಹಿಮ ಸೇತುವೆಗಳ ಮೇಲೆ ನಾವು ಸ್ಲೆಡ್ಜ್ ಸವಾರಿ ಅಂತ ಬರುತ್ತೆ. ಆ ಸೇತುವೆಗಳ ಮೇಲೆ ಸವಾರಿ ಮಾಡುವಂಥದ್ದು, ಅದನ್ನು ನಾವು ಚಂದನ್ವಾರಿಯಲ್ಲಿ ನೋಡ್ಬೋದು. ನೆಕ್ಸ್ಟ್ ಬೈಸರನ್ ಬೆಟ್ಟಗಳು. ಇದನ್ನು ಭಾರತದ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಕರೀತಾರೆ. ನೆಕ್ಸ್ಟು ಆದಮೇಲೆ ಮಾಮಲ್ಲೇಶ್ವರ ದೇವಸ್ಥಾನ. ಇದು ಕಂಪ್ಲೀಟ್ಲಿ ಶಿವನ ದೇವಸ್ಥಾನ ಆಗಿದೆ. ಇದು 400 ವರ್ಷದ ಹಳೆಯ ದೇವಸ್ಥಾನ ಆಗಿದೆ. ಮತ್ತು ಇದನ್ನು ರಾಜ ಜಯಸಿಂಹ ಅನ್ನೋ ರಾಜ ಬಂಡೆಗಳ ಮೇಲೆ ಕೆತ್ತನೆ ಮಾಡಿದ್ದಾನೆ. ರಾಜ ಜಯಸಿಂಹನು ಬಂಡೆಗಳಿಂದ ನಿರ್ಮಿಸಿದ ದೇವಾಲಯ ಆಗಿದೆ. ಮತ್ತು ನೆಕ್ಸ್ಟ್ ಪ್ಲೇಸ್ ಬಂದು ಪಹಲ್ಗಮ್ ಗಲ್ಫ್ ಕೋರ್ಸ್. ಇದೊಂದನ್ನು ನೋಡ್ಬೋದು. ನೆಕ್ಸ್ಟು ಲಿಡ್ಡರ್ ನದಿ. ಇದು ಹಿಮಾಲಯದ ಹಿಮದಿಂದ ಹುಟ್ಟಿಕೊಂಡಂಥ ನದಿ. ಇದು ಜೀಲಂ ನದಿಯ ಉಪನದಿಯಾಗಿದೆ. ಯಾವುದು? ಲಿಡ್ಕರ್ ನದಿ. ಇಲ್ಲಿ ನಾವು ವೈಟ್ ವಾಟರ್ ರಾಫ್ಟಿಂಗು, ಫೋಟೋಗ್ರಫಿ, ಕ್ಯಾಂಪೇನು ಮತ್ತು ಫಿಶಿಂಗು ಇಲ್ಲೆಲ್ಲ ನೋಡ್ತೀವಿ. ನೆಕ್ಸ್ಟು ಲಿಡ್ಡರ್ ಅಮ್ಯೂಸ್ಮೆಂಟ್ ಪಾರ್ಕ್. ಅದರದ್ದೇ ನೆಕ್ಸ್ಟ್ ಅದರಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ಗಳಿರ್ತವೆ. ನೆಕ್ಸ್ಟು ಶೇಷನಾಗ ಸರೋವರ. ಇದು ಹಿಮದಿಂದ ಆವೃತವಾದ ಶಿಖರ ಆಗಿದೆ. ಇಲ್ಲಿ ಹಚ್ಚ ಹಸಿರಿನ ಹುಲ್ಗಾವಲು ಆವೃತ ಆಗಿದೆ. ಇದು ಹಾವಿನ ಆಕಾರವನ್ನು ಹೋಲುತ್ತೆ. ಯಾವುದು? ಶೇಷನಾಗ ಸರೋವರ. ಮತ್ತು ಇದು ಭಗವಾನ್ ಶೇಷ ಸ್ಥಾನವೆಂದು ಜನರು ನಂಬ್ತಾರೆ. ನೆಕ್ಸ್ಟು ಪಂಚತರಣಿ. ಈ ಪ್ರದೇಶದಲ್ಲಿ 5 ನದಿಗಳು ಸಂಗಮವಾಗುತ್ತೆ. ಸೊ ಅದರಿಂದ ಅದನ್ನು ಪಂಚತರಣಿ ಅಂತ ಕರೀತಾರೆ. ನೆಕ್ಸ್ಟು ಅವಂತಿಪುರ ದೇವಾಲಯ. ಈ ದೇವಾಲಯನ 9ನೇ ಶತಮಾನದಲ್ಲಿ ರಾಜ ಅವಂತಿವರ್ಮನ್ ಎಂಬ ರಾಜ ನಿರ್ಮಾಣ ಮಾಡ್ತಾನೆ. ಇದು ವಿಷ್ಣುವಿನ ಸಮರ್ಪಿತವಾದ ದೇವಾಲಯ ಆಗಿದೆ. ಇಲ್ಲಿ ನಾವು ವಾಸ್ತುಶಿಲ್ಪ ಮತ್ತು ಕೆತ್ತನೆಗಳನ್ನು ನೋಡ್ತೇವೆ. ನೆಕ್ಸ್ಟ್ ನಾವು ಕೋಲಾಹೋಯ್ ಹಿಮಾನದಿ ಅಂತ ನೋಡ್ತೀವಿ. ಇದು ಅಷ್ಟೇ ಹಿಮಾಲಯದಿಂದ ನಿರ್ಮಿತವಾದ ನದಿಯಾಗಿದೆ. ನೆಕ್ಸ್ಟು ಶಿಕಾರ್ಗಢ್. ಇದನ್ನು ಹಂಟಿಂಗ್ ಲಾಡ್ಜ್ ಅಂತ ಕರೀತಾರೆ. ನೆಕ್ಸ್ಟು ತುಳಿಯನ್ ಸರೋವರ್ ಮತ್ತು ಕಣಿವೆ ಅಂತ ಇದೆ. ಇದು ಪಿರ್ಪಂಜಲ್ ಬೆಟ್ಟಗಳ ನಡುವೆ ಇದೆ. ನೆಕ್ಸ್ಟು ಐಶ್ಮುಖಮ್. ಇದು ಸೂಫಿ ಸಂತ ಬಾಬಾ ಜೈನ-ಉದ್-ದಿನ್ ವಾಲಿಗೆ ಅರ್ಪಿತವಾದ ಪವಿತ್ರ ದೇವಾಲಯ ಆಗಿದೆ. ಮತ್ತು ಈ ದೇವಾಲಯದಲ್ಲಿ ನಾವು ಇಸ್ಲಾಮಿಕ್ ಮತ್ತು ಕಾಶ್ಮೀರಿ ಶೈಲಿಗಳ ಮಿಶ್ರಣವಾದ ದೇವಸ್ಥಾನ ನೋಡ್ಬೋದು. ನೆಕ್ಸ್ಟು ಟಾರ್ಜರ್ ಸರೋವರ ಮತ್ತು ಮಾರ್ಜರ್ ಸರೋವರ. ಇದರಲ್ಲಿ ನಾವು ಫೋಟೋಗ್ರಫಿ, ಕ್ಯಾಂಪೇನ್ ಇದಕ್ಕೆಲ್ಲ ಹೋಗ್ಬೋದು ಮತ್ತು ಫೋಟೋಗ್ರಫಿ ಮಾಡ್ಬೋದು. ನೆಕ್ಸ್ಟು ಲೋಲಾಬ್ ಕಣಿವೆ. ಇಲ್ಲಿ ಮನೆಗಳನ್ನ ಮರದಿಂದ ಮಾಡ್ತಾರೆ, ಮತ್ತು ಇದು ಹಳ್ಳಿಗಡಿನ ಪಟ್ಟಣವಾಗಿದೆ. ನೆಕ್ಸ್ಟು ಒವೆರಾ ಅರು ವನ್ಯಜೀವಿ ಅಭಯಾರಣ್ಯ. ಇಲ್ಲಿ ಹಂಗುಲ್ ಜಿಂಕೆ, ಹಿಮಾಲಯ ಕಪ್ಪು ಕರಡಿ, ಕಸ್ತೂರಿ ಜಿಂಕೆಗಳನ್ನ ನೋಡ್ಬೋದು. ಲಾಸ್ಟು ಗೌರಿಶಂಕರ ದೇವಸ್ಥಾನ. ಇದು ಶಿವ ಪಾರ್ವತಿಯರಿಗೆ ಅರ್ಪಿತವಾದ ದೇವಸ್ಥಾನ ಆಗಿದೆ. ಇವೆಲ್ಲವೂ ಪಹಲ್ಗಾಮ್ ಪ್ರದೇಶದಲ್ಲಿರುವ ಪ್ರವಾಸಿ ತಾಣಗಳಾಗಿವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ
ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.